ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಸಬ್ಬಕ್ಕಿನ ಬಳಸಿ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಸಬ್ಬಕ್ಕಿಲಿ ಸಂಡಿಗೆ ಮಾಡೋದಕ್ಕೆ ನನಗೆ ಬರೋದಿಲ್ಲ. ನಮ್ಮ ಮಮ್ಮಿ ಇವತ್ತು ನಿಮ್ಗೆ ಎಲ್ರಿಗೂ ಸಬ್ಬಕ್ಕಿಲಿ ಹೇಗೆ ಸಂಡಿಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ತುಂಬಾನೇ ಈಸಿ, ಹಾಗೆ ಬೇಸಿಗೆಲಂತೂ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋದಕ್ಕೆ. ಹಾಗಿದ್ರೆ ಬನ್ನಿ ನಾವು ಯಾವ ಸಬ್ಬಕ್ಕಿ ಸಂಡಿಗೆ ಮಾಡ್ಕೋತೀವಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಮೊದಲನೇದಾಗಿ ಸಬ್ಬಕ್ಕಿ ಸಂಡಿಗೆ ಅಥವಾ ಹಪ್ಪಳ ಮಾಡೋದಕ್ಕೆ 1 ಗ್ಲಾಸ್ ಅಷ್ಟು ಸಬ್ಬಕ್ಕಿನ ತಗೊಂಡಿದ್ದಾರೆ. ಅಂದರೆ 1 ಪಾವ್ ಲೋಟದಲ್ಲಿ ತಗೊಂಡಿದ್ದಾರೆ. ಇಲ್ಲಿ ಸಬ್ಬಕ್ಕಿನ ನಾವು ಪೌಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ರವೆ ಥರ ಗ್ರೈಂಡ್ ಮಾಡ್ಕೊಬೇಕು, ತರ್ತರಿಯಾಗಿ. ತೀರಾ ನುಣ್ಣಗೇನು ಗ್ರೈಂಡ್ ಮಾಡ್ಕೋಬೇಕಾಗಿಲ್ಲ, ರವೆ ಥರ ಗ್ರೈಂಡ್ ಮಾಡ್ಕೊಂಡಿದ್ದಾರೆ. 1 ಗ್ಲಾಸ್ ಸಬ್ಬಕ್ಕಿನ ಗ್ರೈಂಡ್ ಮಾಡಿಕೊಂಡು ಈಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದಾರೆ. ಈ ಒಂದು ಸಂಡಿಗೆ ತುಂಬ ಬೇಗನೆ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ತುಂಬ ಜನ ಅಂದ್ಕೊಂಡಿರ್ತಾರೆ ಹಪ್ಪಳ ಸಂಡಿಗೆ ಅಂದರೆ ತುಂಬ ಲೇಟ್ ಆಗುತ್ತೆ, ತುಂಬ ಕಷ್ಟ ಅಂತೆಲ್ಲ. ಆ ರೀತಿ ಎಲ್ಲ ಏನಿಲ್ಲ, ಬೇಗನೆ ನಮ್ಮ ಮಮ್ಮಿ ಸುಲಭವಾಗಿ ಇನ್ಸ್ಟೆಂಟಾಗಿ ಸಬ್ಬಕ್ಕಿಲಿ ಸಂಡಿಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದಾರೆ. ನಾನು ಕಲ್ತ್ಕೊತಾ ಇದ್ದೀನಿ, ಜೊತೆಗೆ ನೀವು ಕಲ್ತ್ಕೊಳ್ಳಿ ಅಂತ ನಾನು ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಸಬ್ಬಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ತರ್ತರಿಯಾಗಿ, ಅದಕ್ಕೆ 2 ಗ್ಲಾಸ್ನ ನೀರನ್ನ ಹಾಕಿದ್ದಾರೆ. ಸ್ವಲ್ಪನೂ ಗಂಟಿಲ್ದಂಗೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಿದ್ದಾರೆ. ಹಾಗೆ ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದಾರೆ. ಒಂದು 20 ನಿಮಿಷ ನೆನೆಸ್ಕೊಳ್ಳೋಣ ಅಂತ. ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ, 20 ಮಿನಿಟ್ಸ್ ಆದಮೇಲೆ ಯಾವ ರೀತಿ ನೆಂದಿದೆ ಅಂತ. ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ, ತುಂಬ ಚೆನ್ನಾಗಿ ನೆಂದಿದೆ ಸಬ್ಬಕ್ಕಿ. ಈಗ ನೆಕ್ಸ್ಟ್ ನಾವು ಒಂದು ದಪ್ಪ ತಳದ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀವಿ. ಅಂತಂದರೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನಾವು 3 ಗ್ಲಾಸ್ ಮತ್ತೆ ಇನ್ನೊಂದು ಅರ್ಧ ಗ್ಲಾಸ್ ಅಂದರೆ 3.5 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊತಾ ಇದ್ದೀವಿ. ಯಾವ ಗ್ಲಾಸ್ ಅಳತೆನಲ್ಲಿ ನಾವು ಸಬ್ಬಕ್ಕಿನ ತಗೊಂಡಿದ್ವೋ ಅದೇ ಗ್ಲಾಸ್ ಅಳತೆನಲ್ಲಿ ನಾವು ನೀರನ್ನ ತಗೊಂಡು ಕುದಿಸ್ಕೋಬೇಕಾಗತ್ತೆ. ಈಗ ನೀರು ತುಂಬ ಚೆನ್ನಾಗಿ ಕುದೀತಾ ಇದೆ. ಈ ಟೈಮ್ನಲ್ಲಿ ನಾವು ಸಬ್ಬಕ್ಕಿನ ರುಬ್ಬಿ ನೆನೆಸಿ ಇಟ್ಕೊಂಡಿದ್ವಲ್ಲ 2 ಗ್ಲಾಸ್ ನೀರು ಹಾಕಿ, ಅದನ್ನು ಈಗ ಕುದಿಯುವಂತಹ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಂಟಾಗ್ಬಿಡುತ್ತೆ, ಅದಕ್ಕೆ ನೋಡಿಕೊಂಡು ಒಂದು ದೊಡ್ಡ ಸೌಟ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬೇಸಿಗೆ ಬಂತು ಅಂದರೆ ಹಪ್ಪಳ, ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ ಇದೆಲ್ಲ ಮಾಡ್ಕೊತಾ ಇರ್ತೀವಿ. ಈ ರೀತಿ ಬೇಸಿಗೆನಲ್ಲಿ ನಾವು ಒಂದ್ಸಲಿ ಹಪ್ಪಳ ಅಥವಾ ಸಂಡಿಗೆ ಮಾಡಿಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತಿಂತಾ ಇರಬಹುದು. ಅದರಲ್ಲೂ ಇವತ್ತು ನಾವು ತೋರಿಸ್ತಾ ಇರೋದು ಇನ್ಸ್ಟೆಂಟಾಗಿ ಬಹಳ ಬೇಗನೆ ಸಂಡಿಗೆ ಮಾಡ್ಕೊಳ್ಳೋದು. ಸ್ನೇಹಿತರೆ, ನಾವು ಚೆನ್ನಾಗಿ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅಂದರೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಸಬ್ಬಕ್ಕಿನ ನೀರಿಗೆ ಹಾಕಿ ಚೆನ್ನಾಗಿ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಒಂದು 5 ನಿಮಿಷ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಇದನ್ನ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡಾದ್ಮೇಲೆ ನೀವು ನೋಡ್ತಾ ಇದ್ದೀರಲ್ವಾ, ಕುದೀತಾ ಇದೆ. ಕುದಿಯೋಂಥ ಸಮಯದಲ್ಲಿ ನಾವು ಒಂದು 2 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಅಜ್ವೈನ್ನ ಹಾಕೊತಾ ಇದ್ದೀವಿ. ನಂತರ ಒಂದು 10 ಎಲೆ ಕರಿಬೇವನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀವಿ. ಹಾಗೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಹಾಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಮಸಾಲ ಇಷ್ಟಪಡೋರು ಅಂದರೆ ಮಸಾಲ ಹಪ್ಪಳ ಅಥವಾ ಸಂಡಿಗೆ ಮಸಾಲ ಫ್ಲೇವರ್ ಬರಲಿ ಅಂತ ಇಷ್ಟಪಡೋರು ಸ್ವಲ್ಪ ಅಜ್ವೈನು, ಇವಾಗ ನಾವು ಹಾಕಿದ್ವಲ್ಲ ಕರಿಬೇವು, ಕೊತ್ತಂಬರಿ, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬಹಳಷ್ಟು ಜನಕ್ಕೆ ಮಸಾಲ ಫ್ಲೇವರ್ ಇಷ್ಟ ಆಗಿಲ್ಲ ಅಂತ ಅಂದರೆ ಈ ಕೊತ್ತಂಬರಿ ಸೊಪ್ಪು, ಕರಿಬೇವು, ಅಜ್ವೈನ್ ಅಥವಾ ಜೀರಿಗೆನ ಸ್ಕಿಪ್ ಮಾಡ್ಕೋಬಹುದು. ಬರೀ ಈ ರೀತಿ ನಾವು ಸಬ್ಬಕ್ಕಿನ ಕುದಿಸ್ಕೊಂಡು ಉಪ್ಪು ಹಾಕಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಇದೇ ರೀತಿ ಮಾಡ್ಕೊಳ್ಳಿ. ಇಲ್ಲ ನಮಗೆ ಮಸಾಲ ಫ್ಲೇವರ್ ಇಷ್ಟ ಅಂತ ಅಂದರೆ ನಾವು ಇದನ್ನೆಲ್ಲ ಹಾಕಿದ್ದೀವಲ್ಲ ಇದನ್ನೆಲ್ಲ ಹಾಕಿ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಅಜ್ವೈನ್, ಜೀರಿಗೆ, ಕೊತ್ತಂಬರಿ, ಕರಿಬೇವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಆದರೆ ಇದು ರೆಡಿಯಾಗಿದೆ ಬ್ಯಾಟರು. ಈಗ ನಾವು ಒಂದು ಪಾತ್ರೆಗೆ ಅದನ್ನು ಕುಕ್ಕರಿಂದ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಮಾಡಿ ಮೇಲೆ ತೊಗೊಂಡು ಬಂದಿದ್ದೀವಿ. ಮಾಡಿ ಮೇಲೆ ನಾವು ಒಂದು ಹಪ್ಪಳ ಒಣಗಾಕ್ತಾರಲ್ವ ಶೀಟು, ಇವಾಗ ಹಪ್ಪಳದ ಶೀಟ್ ಅಂತಲೇ ಸಿಗುತ್ತೆ ಆನ್ಲೈನಲ್ಲೆಲ್ಲ, ಅದನ್ನು ತೊಗೊಂಡಿದ್ದೀವಿ. ಅದ್ರ ಮೇಲೆ ನಾವು ಒಂದು ಅರ್ಧ ಸೌಟ್ ಹಾಕಿ ಈ ರೀತಿ ಅಗಲ ಮಾಡ್ಕೊತಾ ಇದ್ದೀವಿ. ಅಂದರೆ ನೀವು ಬೇಕಿದ್ರೆ ಬಟನ್ ಥರ ಚಿಕ್ಕ ಚಿಕ್ಕದಾಗಾದರೂ ಮಾಡ್ಕೊಬಹುದು. ನಾವು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹಾಕೊತಾ ಇದ್ದೀವಿ. ಹಪ್ಪಳದ ಶೀಟ್ ಮೇಲೆ ಹಾಕಬೇಕು ಅಂತ ಏನಿಲ್ಲ, ಬೇಕಾದರೆ ಒಂದು ಪಂಚೆ ಬಟ್ಟೆ ಅಥವಾ ಕಾಟನ್ ಬಟ್ಟೆ ಮೇಲಾದರೂ ಹಾಕೋಬೋದು. ನಮ್ಮ ಹತ್ರ ಹಪ್ಪಳದ ಶೀಟ್ ಇದೆ ಅಂತ ನಾವು ಹಪ್ಪಳದ ಶೀಟ್ ಮೇಲೆ ಹಾಕೊತಾ ಇದ್ದೀವಿ. ಇದನ್ನು ನಾನು ಆನ್ಲೈನಿಂದ ತರಿಸಿದ್ದೀನಿ. ಈ ಶೀಟ್ ಬೇಕು ಅಂತ ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದರೆ ಪರ್ಚೇಸ್ ಮಾಡಬಹುದು.
ನೀವು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನಮ್ಮ ಮಮ್ಮಿ ಬೌಲಲ್ಲಿರುವಂತಹ ಸಂಡಿಗೆ ಬ್ಯಾಟರ್ನ ಹಪ್ಪಳದ ಶೀಟ್ ಮೇಲೆ ಹಾಕಿ ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತ. ಇದೇ ರೀತಿ ಆದರೂ ಹಾಕೋಬಹುದು, ಇನ್ನು ಚಿಕ್ಕ ಚಿಕ್ಕದಾಗಿ ಬೇಕಾದರೂ ಹಾಕೋಬಹುದು, ಅದು ನಿಮ್ಮ ಇಷ್ಟ, ಅದು ಯಾವ ಥರ ಆದರೂ ಹಾಕೋಬಹುದು. ಈ ಹಪ್ಪಳದ ಶೀಟ್ ಬಂದ್ಬಿಟ್ಟು ಹೀಟ್ ಟ್ರಾನ್ಸ್ಪರೆಂಟ್, ನಾವು ಬಿಸಿನೇ ಸಹ ಹಾಕಿದ್ರೂ ಏನು ಹಾಳಾಗಲ್ಲ, ಚೆನ್ನಾಗೇ ಇರುತ್ತೆ. ಯಾಕಂದರೆ ಇದು ಹೀಟ್ ಟ್ರಾನ್ಸ್ಪರೆಂಟ್ ಶೀಟ್ನ ನಾವು ತಗೊಂಡಿದ್ದೀವಿ. ಈ ರೀತಿಯ ಹಪ್ಪಳದ ಶೀಟ್ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೋಬಹುದು. ಈ ಸಂಡಿಗೆನ ಒಂದಿನ ಫುಲ್ಲು ಬೇಸಿಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಈಗ ನಾವು 1 ಗ್ಲಾಸ್ ಸಬ್ಬಕ್ಕಿಯಲ್ಲಿ ಸಂಡಿಗೆ ಮಾಡ್ಕೊಂಡಿದ್ದೀವಲ್ವಾ, ಈ ರೀತಿ ನಾವು ಚಿಕ್ಕ ಚಿಕ್ಕದಾಗಿ ಹಾಕೊಂಡ್ರೆ ಒಂದು 100 ಸಂಡಿಗೆ ಆಗುತ್ತೆ. ದೊಡ್ಡ ದೊಡ್ಡದಾಗಿ ಹಾಕೊಂಡ್ರೆ ಒಂದು 50 ಆಗುತ್ತೆ ನೋಡಿ. ಈಗ ನಾವು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹಾಕಿರೋದ್ರಿಂದ ಒಂದು 50 ಹಪ್ಪಳ ಆಗಿದೆ. ನಾವು ಇವಾಗ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಮೇಲೆ ಈ ರೀತಿ ಹಾಕ್ತಾ ಇದ್ದೀವಿ. ಇದನ್ನ ಚೆನ್ನಾಗಿ ಬೇಸಿಗೆ ಬಿಸಿಲಲ್ಲಿ ಒಂದು ದಿವಸ ಫುಲ್ಲು ನೀಟಾಗಿ ಒಣಗಿಸ್ಕೊಳ್ಳೋಣ. ಈಗ ನಾವು ಕೊತ್ತಂಬರಿ, ಪುದೀನ, ಅಜ್ವಾಯಿನ್ ಎಲ್ಲ ಹಾಕಿರೋದಕ್ಕೆ ಸ್ವಲ್ಪ ಕಲರು ಗ್ರೀನಿಶ್ ಬಂದಿದೆ. ನೀವು ಬರೀ ಉಪ್ಪು ಹಾಕಿ ಮಾಡ್ಕೊತೀನಿ, ನಮಗೆ ಫ್ಲೇವರು ಉಪ್ಪು ಹಾಕಿದ್ರೆ ಸಾಕು ಅಂತ ಅಂದರೆ ವೈಟ್ ಕಲರ್ ಬರುತ್ತೆ, ಫುಲ್ಲು ವೈಟಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಬೇಸಿಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ, ಈವ್ನಿಂಗ್ ಆಗಿದೆ, ಎತ್ಕೊತಾ ಇದ್ದೀವಿ ನಾವು. ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಒಣಗಿದೆ ಅಂತ. ಈ ಸಮ್ಮರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ಟೈಮ್ನಲ್ಲಿ ಹಪ್ಪಳ ಸಂಡಿಗೆ ಮಾಡ್ಕೊಳ್ಳೋದಕ್ಕಂತೂ ಒಳ್ಳೆ ಸೀಸನ್ನು. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಒಣಗಿದೆ. ಒಂದು ಪಾತ್ರೆಗೆ ತೆಗೆದು ಹಾಕೊತಾ ಇದ್ದೀವಿ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ, ಎಷ್ಟು ಬೇಗ, ಎಷ್ಟು ಚೆನ್ನಾಗಿ ಸಂಡಿಗೆನ ಮಾಡಿದ್ರು ಅಂತ. ಈಗ ಫ್ರೆಂಡ್ಸ್, ನಾವು ಒಣಗಿರೋಂತಹ ಈ ಸಂಡಿಗೆನೆಲ್ಲ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ಈಗ ಇದನ್ನ ಕರಿಯೋದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಡೀಪ್ ಫ್ರೈ ಮಾಡೋಣ ಬನ್ನಿ. ಈ ಸಂಡಿಗೆನ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಈಗ ಫ್ರೆಂಡ್ಸ್, ಒಂದು ಬಾಣಲಿಗೆ ನಾವು ಸ್ವಲ್ಪ ಆಯಿಲ್ನ ಹಾಕೊಂಡಿದ್ದೀವಿ. ಹಪ್ಪಳ ಕರಿಯೋದಕ್ಕೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು. ಈಗ ಎಣ್ಣೆ ಬಿಸಿಯಾದ ನಂತರ ಒಂದೊಂದಾಗೆ ಈ ಸಂಡಿಗೆನ ಹಾಕಿ ಕರ್ಕೊತೀನಿ, ಅಂದರೆ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆನ ಬಿಸಿ ಮಾಡಿಕೊಂಡು ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ. ನಂತರ ಈ ಸಂಡಿಗೆನ ಹಾಕಿ ಈ ರೀತಿ ಕರೆದುಕೊಳ್ಳೋಣ. ಈಗ ನೀವು ನೋಡ್ತಾ ಇರಬಹುದು, ಬಾಣಲಿಗೆ ಹಾಕಿದ ತಕ್ಷಣನೇ ಎಷ್ಟು ಚೆನ್ನಾಗಿ ಹರಳ್ಕೊಂಡು ಬಂತು ಈ ಸಂಡಿಗೆ ಅಂತ. ಬಾಯಲ್ಲಿಟ್ಟರೆ ಕರಗೋಗುತ್ತೆ ಈ ಸಬ್ಬಕ್ಕಿ ಸಂಡಿಗೆ, ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಸಹ ಇರುತ್ತೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋವಂತಹ ಸಬ್ಬಕ್ಕಿ ಸಂಡಿಗೆ ತಿನ್ನೋದಕ್ಕೆ ರೆಡಿಯಾಗಿದೆ. ಈ ಸಂಡಿಗೆನ ನಾವು ಊಟದ ಜೊತೆ ನಂಚ್ಕೊಂಡು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಮುದ್ದೆ, ಸಾಂಬಾರು, ಅನ್ನ ಸಾಂಬಾರು ಅಥವಾ ಬ್ರೇಕ್ಫಾಸ್ಟ್ ರೆಸಿಪೀಸ್ ಏನಾದರೂ ಮಾಡ್ಕೊಳ್ಳಿ, ಈ ರೀತಿ ಒಂದು ಸಂಡಿಗೆ ಪಕ್ಕದಲ್ಲಿದ್ದರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸಬ್ಬಕ್ಕಿ ಸಂಡಿಗೆಗೆ ಸೋಡಾ, ಹಪ್ಪಳದ ಖಾರ ಏನೂ ಹಾಕ್ದಲೇನೆ ಎಷ್ಟು ಬೇಗ, ಎಷ್ಟು ಟೇಸ್ಟಿಯಾಗಿ ನಾವು ಸಂಡಿಗೆನ ಮಾಡ್ಕೊಂಡ್ವಿ ಅಲ್ವಾ. ತುಂಬಾ ಗರ್ಗರಿಯಾಗಿ ರುಚಿಯಾಗಿರುವಂತಹ ಸಬ್ಬಕ್ಕಿ ಸಂಡಿಗೆ ರೆಡಿಯಾಗಿದೆ. ಈ ಒಂದು ಸಂಡಿಗೆನ ಯಾರು ಬೇಕಾದರೂ ಮಾಡ್ಕೊಬೋದು, ಸುಲಭವಾಗಿಯೇ ಮಾಡ್ಕೊಬಹುದು. ಸ್ನೇಹಿತರೆ, ನೋಡಿದ್ರಲ್ವಾ ನಮ್ಮ ಮಮ್ಮಿ ಎಷ್ಟು ಬೇಗ, ಸುಲಭವಾಗಿ, ಇನ್ಸ್ಟೆಂಟ್ ಆಗಿ ಗರ್ಗರಿಯಾದ ಬೆಣ್ಣೆ ಥರ ಕರಗೋಗುವಂತಹ ಸಬ್ಬಕ್ಕಿ ಸಂಡಿಗೆನ ನಿಮ್ಮೆಲ್ರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದಾರೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ಸಂಡಿಗೆ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟನ್ನು ಓದೋದಕ್ಕೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.